ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ. ನಮ್ಮ ಹೊಸ ಬ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂತಂತ ನಾವು ಪಂಜಾಬ್ ರೀಚ್ ಆದೆವು 3 ದಿನ ಆದ್ಮೇಲೆ 2400 ಕಿಲೋಮೀಟರ್ ಬಂದೆವು. ಸೊ ಈಗ ನಮ್ಮ ಗಾಡಿಗಳು ಸರ್ವಿಸ್ ಮಾಡಿಸ್ಬೇಕಂತ ಹೇಳೋದ ಪ್ಲ್ಯಾನ್ ಈಗ. ಯಾಕಂದ್ರೆ ನೆಕ್ಸ್ಟ್ ಜಮ್ಮು ಕಾಶ್ಮೀರ ಹೋಗ್ಬೇಕು. ಸೊ ಅದ್ರ ಸೆಲೆಕ್ಟ್ ಇದು ಮಾಡತ್ತೀವಿ. ಬರ್ರಿ ಹೋಗಮ್ಮ. ಯಾವುದೋ ರಾಯಲ್ ಎನ್ಫೀಲ್ಡ್ ವರ್ಕ್ಶಾಪ್ ಅಂತ. ಯಾಕಂದ್ರೆ ಸರ್ವಿಸ್ ಸೆಂಟ್ರಿಗೆ ಬಿಟ್ಟರೆ ಕಾಸ್ಟ್ಲಿ ಆಗ್ತದೆ. ನಾವು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಮಾಡಿಸ್ಬೇಕಂತ ಭಾಳ ಪ್ಲ್ಯಾನ್ ಆಗಿದ್ವಿ. ಆ್ಯಕ್ಚುಲಿ ಅದಕ್ಕೇನೋ ಟೆಂಟ್ ಹೊಡೋದು ಸ್ಟೇ ಮಾಡಿ ಏನೇನೋ ಜುಗಾಡ್ ಮಾಡತ್ತೀವಿ. ಒಂದೊಂದು ರೂಪಾಯಿನೂ ಎಲ್ಲ ಯೋಚನೆ ಮಾಡಿ ಖರ್ಚು ಮಾಡತ್ತೀವಿ. ಸೊ ಅದಕ್ಕೆ ಒಂದು ವರ್ಕ್ಶಾಪ್ ಐತಿ. ವರ್ಕ್ಶಾಪ್ ನಾವೇ ಎದುರು ನಿಂತು ಮಾಡಿಸ್ಬೇಕಂತೇಳಿ ಬಂದಿದ್ದೀನಿ. ಹೇಳಿವಿ ಏನಾಯ್ತು ನೋಡಮ್ಮ ಫುಲ್ ಮಾತಾಡಿ ನೋಡಬಹುದು. ಇಲ್ಲಿ ವರ್ಕ್ಶಾಪ್ನಾಗ ಆಯಿಲ್ ಚೆಕ್ ಮಾಡಿದೆವು. ಇದು ವರ್ಧನ ಅದು ಪಾಪ ಅವರು ನಮ್ಮ ಭರೋಸೆ ಇಟ್ಕೋರಿ ಅಂತ ಹೇಳ್ಕೇಸಿಂದ ಸೊ ಅವರು ಬಿಲ್ಲೇ ತೋರಿಸ್ತಾರೆ ವರ್ಧನ ಅಂತ. ಯಾಕಂದ್ರೆ ನಾವು ಅದ್ರನ್ನೆಲ್ಲ ಬ್ಲೈಂಡ್ ಆಗಿ ಎಲ್ಲರಿಗೆ ಟ್ರಸ್ಟ್ ಮಾಡಕ್ ಆಗಲ್ಲ. ಈಗ ಸಡನ್ಲಿ ಫಸ್ಟ್ ಒಂದೇದಿಂದ ಸಿಕ್ಕೋರಿ ಹ್ಯಾಂಗ್ ಇದು ಮಾಡಕ್ ಬರ್ತೀವಿ ನಾವು. ಸೊ ನೋಡಿ ಮಾಡಿ ಹ್ಯಾಂಗಿರ್ತದೆ ಕೇಳಿ. ಯಾಕಂದ್ರೆ ಮುಂದೆ ನಾವು ನೋಡು 2000 ಕಿಲೋಮೀಟರ್ ಈಗ 2300 ಕಿಲೋಮೀಟರ್ ಬಂದಿವಿ. ಈ ಇಟ್ರಾಗೆ ಮುಗಿಯಲ್ಲ ನಮ್ದು. ಸೊ ಇನ್ನ 7000 ತನ ಜರ್ನಿ ಅದ. ಸೊ ಗಾಡಿ ಬಗ್ಗೆ ತಿಂಗ್ ಬಿಡ್ಬೇಕಾಗ್ತದ. ಸೊ ನಾವು ಗಾಡಿಗೆಲ್ಲ ರೆಡಿ ಟೀಕ್ ಟಾಕ್ ಅದ ಫುಲ್. ಯಾಕಂತಂದ್ರೆ ಏನೂ ಇಲ್ಲ ಅಂತ ಪರಿ ಕೆಲಸ ಇರಲಿಲ್ಲ. ಸೊ ಇಲ್ಲಿ ಒಂದ್ ಸ್ವಲ್ಪ ಲೂಸ್ ಇತ್ತು ನಮ್ಮ ಗಾಡಿದು ಮುಂದಿನ ಬ್ರೇಕ್. ಅದು ಏನಂತಾರ ಸ್ವಲ್ಪ ಯಾಕೋ ಅಲ್ಲಾಡತ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಚೈನ್ ಡೀಲ ಅದ. ಅದು ಮತ್ತಂದ್ರೆ ಆಯಿಲ್ ಒಂದು ಚೇಂಜ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಗಾಡಿ ಮತ್ತೆ ರೆಡಿ ಆಗ್ತದೆ. ಸೊ ವಾಟರ್ ವಾಶ್ ಮಾಡಿದ್ಕೇಸಿಂದ ರೆಡಿ ಮಾಡ್ಕೊಡ್ತಾರೆ. ಬುಲೆಟಿನೇ ಕಾಣ್ಲತ್ತವ ಎಲ್ಲ ಇಲ್ಲಿ. ಇನ್ನೊಂದು ಸ್ಪೆಷಲ್ ಏನಂದ್ರೆ ಪಂಜಾಬ್ನಾಗ ಯಾವ ಕ್ಲಾಸಿಕ್ ಅಂತ ನಡೆಯಲ್ಲ, ಏನೂ ನಡೆಯಲ್ಲ. ಬರೀ ಇಂಥ ಬುಲೆಟಿಗೆ ಒಂದು ಶಾರ್ಕ್ ಇಲ್ಲಾಂದ್ರೆ ಇಂಥದ್ದೊಂದು ಸೌಂಡ್ ಫೈರಿಂಗ್ ಇದು ಹಾಕಿ ಸೈಲೆನ್ಸರ್ ಹಾಕಿ ಇದೇ ನಡೆಸ್ತಾರ ಇಲ್ಲಿ ಆ್ಯಕ್ಚುಲಿ. ಗಾಡಿ ಕೆಲಸ ಎದುರು ನಿಂದಿರ್ಸಿ ಮಾಡ್ಬೇಕಂತೇಳಿ ಎಲ್ಲೂ ಹೋಲಾರ್ದೆ ಇಲ್ಲೇ ನಿಂತು ಮಾಡ್ತೀವಿ. ಯಾಕಂದ್ರೆ ನಮಗೆ ಗಾಡಿ ಮೇಲೆ ಭಾಳ ಕಾಳಜಿ ಇದೆ ಆ್ಯಕ್ಚುಲಿ. ಸೊ ಸುಮ್ಮ ರೈಡ್ ತಂದು ಅಡ್ಡತಿಡ್ಡ ಹೊಡೆದು ವೈರ್ ಸುಮ್ಮ ಇದು ಹಚ್ಚದಿರ್ಲಕ್ಕ ಎಲ್ಲ ಭಾಳ ನೋಡ್ಕೋಬೇಕು. ಅದಕ್ಕೆ ನಮ್ಮ ಗಾಡಿ ನೋಡು ಫುಲ್ ಹುಳಗಳು ಬಡ್ದು ಹ್ಯಾಂಗಾಗೈತೆ ಫುಲ್ ಎಲ್ಲ. ಲೈಟ್ ಹುಳಗಳು ರಾತ್ರಿ ಬಡ್ದು ರೈಡ್ ಬರುತ್ತೆ. ನೈಟ್ ರೈಡ್ ಮಾಡ್ತೀವಿ. ಧೂಳ ಮುಟ ಫುಲ್ ವಾಟರ್ ವಾಶ್ ಮಾಡ್ತೀವಿ. ಆಯಿಲ್ ಗಿಲ್ ಎಲ್ಲ ಬಿಡಿಸ್ಬೇಕಾಗ್ತದೆ. ಎಲ್ಲ ಬಿಡಿಸೋದ್ರಿಂದ ಕಪ್ಪು ಚೈನು ಭಾಳ ಅಡಿಲ್ಲ ಅನ್ನೋದು. ಸೊ ಪಾಪ ನಮಗವರು ಬಂದ್ರಪ್ಲೆ ಹಂಗೆ ನಮ್ಮ ಕೆಲಸನೇ ಚಾಲು ಮಾಡ್ಯಾರ. ಭಾಳ ಕಾಳಜಿ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಆಯಿಲ್ ಅಂದ್ರೂ ಕರೆಕ್ಟ್ ಇತ್ತು. ಸೊ ರಿಸ್ಕ್ ಬ್ಯಾಡ ಅಂತ ಚೇಂಜ್ ಮಾಡಿದೆವು. ಸೊ ಒಂದು ಆಯಿಲ್ ಫಿಲ್ಟರ್ ಒಂದು ಚೆಕ್ ಮಾಡಂತಂದೆವು. ಯಾಕಂದ್ರೆ ರೈಡ್ ಇನ್ನೂ ದೊಡ್ಡದ. ಆಯಿಲ್ ಫಿಲ್ಟರ್ ಮೇನ್ ಇಂಪಾರ್ಟೆಂಟ್. ಸೊ ಏರ್ ಫಿಲ್ಟರ್ ಒಂದು ಆಯಿಲ್ ಫಿಲ್ಟರ್ ಒಂದು ಎಲ್ಲ ಚೇಂಜ್ ಮಾಡಬೇಕಂತ ಪ್ಲಾನ್ ಮಾಡಿದೆವು. ಸೊ ಏರ್ ಫಿಲ್ಟರ್ ಚಲೋ ಐತಿ. ಆಯಿಲ್ ಫಿಲ್ಟರ್ ಒಂದೇ ಚೇಂಜ್ ಮಾಡಕ್ಕೆ ಹೇಳಿವಿ. ಸೊ ಆಯಿಲ್ ಫಿಲ್ಟರ್ ಒಂದು ಚೇಂಜ್ ಮಾಡಿಕೊಡ್ತಾರೆ ಚಲೋ. ಅದು ಇದು ಅತಿಥಿ ಸತ್ಕಾರ ಚಲೋ ಮಾಡ್ಯಾರ ಪಾಪ. ನೋಡಮ್ ಏನತ್ತು ಲಾಸ್ಟ್ ತನಕ ಕೆಲಸ ಆಗತ್ತೆ. ಸೊ ಪಾಪ ನಾವು ಬಂದ್ವಿ ಅಂತೇಳಿ ಜ್ಯೂಸ್ ಈ ಥರ ಮಾಡಿ ಕೊಟ್ಟರು. ಸೊ ಅವ್ರಿಗೆ ಒಂದು ನಮ್ಮ ಕಡೆ ಒಂದು ಥ್ಯಾಂಕ್ ಯು. ಸೊ ಪಾಪ ಅತಿಥಿ ಸತ್ಕಾರ ಭಾರಿ ಮಾಡಿದ್ರು ಅವರು. ಜ್ಯೂಸ್ ಕೊಟ್ರ ಅಂತಲ್ಲ, ಬಟ್ ಬಂದ್ಮೇಲೆ ಟ್ರೀಟ್ನು ಕರೆಕ್ಟ್ ಭಾರಿ ಮಾಡಿದ್ರು. ನಮಗೆ ರೆಸ್ಪಾನ್ಸ್ ಕರೆಕ್ಟ್ ಕೊಟ್ಟರು. ಸೊ ಆಯಿಲ್ ಫಿಲ್ಟರ್ ಕೆಲಸ ಮುಗಿತು. ಈಗ ಆಯಿಲ್ ಹಾಕಿ ಸ್ವಲ್ಪ ಟೈಟ್ ಮಾಡಿಸಿ ಅದೊಂದು ಉಳಿತು. ಮತ್ತಂದ್ರೆ ಇದೊಂದು ಬ್ರೇಕ್ ಒಂದು ಉಳಿತಿನ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಮುಗಿದೋಗ್ಬಿಡ್ತಾರೆ. ಕೆಲಸ ನಾಷ್ಟ ಅದು ಮಾಡಿಲ್ಲ. ಗಾಡಿ ಕೆಲಸ ಫಸ್ಟ್, ಆಮೇಲೆ ನಾಷ್ಟ. ಯಾಕಂದ್ರೆ ನಮ್ಮ ಬಾಡಿ ಹೊತ್ಕೊಂಡು ಅದಕ್ಕೆ ಕಾಳಜಿ ಮಾಡಿದೆ ಅಂದ್ರೆ ನಾವು ಈಗ ಆಯಿಲ್ ಹಾಕ್ಲತ್ತಾರೆ ನಮ್ಮ ಗಾಡಿಗೆ. ಆಯಿಲ್ ಒಂದು 2.5 ಲೀಟರ್ ಬರುತ್ತೆ. 2 ಲೀಟರ್ ಇದ್ರೆ ಸಾಕಂತ. ಸೊ ಅರ್ಧ ಲೀಟರ್ ವಾಪಸ್ ಕೊಡ್ತೀನಿ ಅಂದ್ರೆ ಮತ್ತು ನಾವು ಮುಂದೆ ಸಾರಿ ಎಲ್ಲರೂ ಚೇಂಜ್ ಮಾಡಿದ್ರೆ ಅವಾಗ ಕಡಿಮೆ ತೊಗೊಂಡಿಸಿ ಹಾಕ್ಲತ್ತಾರೆ. ಸೊ ಓನರೇ ನಮಗೆ ಸ್ಪೆಷಲ್ ಕೇರ್ ತೊಗೊಂಡು ಅವರೇ ಚೈನ್ ಅದು ಸಾಫ್ ಮಾಡ್ಕೊಳತ್ತಾರೆ. ಯಾಕಂದ್ರೆ ನಮ್ಮ ಗಾಡಿ ನಿನ್ನೆ ಪಂಜಾಬ್ ಎಂಟ್ರಾಗನ ಧೂಳ ದುಮುಟ್ ನಾವು ಓಡೋದು ಗಾಡಿಯಲ್ಲಿ ಒಂದು ಆಫ್ ರೋಡ್ ಆದಂಗೆ ಆಗ್ಯದ. ಸೊ ಈ ಗ್ಯಾರೇಜಿನ ಓನರು ಇವರೇ. ಸೊ ಇವರೇ ನಮ್ಗೆ ಸ್ಪೆಷಲ್ ಕೇರ್ ತೊಗೊಳತ್ತಾರೆ ಪಾಪ ಇವರು. ಸೊ ನಮ್ಮ ಮುಂದಿನ ಬ್ರೇಕಿಂದ ಜರ ಅದೊಂದು ಸ್ಕ್ರೂ ಡಿಲ್ಲ ಇತ್ತು. ಅದೊಂದು ಸ್ವಲ್ಪ ಆಯಿಲ್ ಅದು ಹಾಕಿ ನೋಡಿ ಇದು ಮಾಡತ್ತಾರೆ. ಮುಂದಿನ ಬ್ರೇಕ್ ಏನು ಪ್ರಾಬ್ಲಮ್ ಮಾಡೋದಂತ. ಯಾಕೆ ರಿಸ್ಕ್ ತೊಗೊಬಾರ್ದು. ಸ್ವಲ್ಪ ಇದ್ದಾಗೆ ಮಾಡ್ಕೊಡ್ಬೇಕು. ಜಾಸ್ತಿ ಆಯ್ತು ಇದಾಗ್ಬಿಡ್ತದೆ ಅದ್ರ ಸಲಕ. ಸೊ ನಮ್ಮ ಗಾಡಿ ರೆಡಿ ಆಯ್ತು ಫುಲ್. ಎಲ್ಲ ಚೇಂಜ್ ಬ್ರೇಕ್ನು ಸರಿ ಆಯಿತು. ಆಯಿಲ್ ಚೇಂಜ್ ಆಯಿತು. ಆಯಿಲ್ ಫಿಲ್ಟರ್ ಚೇಂಜ್ ಆಯಿತು. ಸೊ ಈ ವಾಟರ್ ವಾಶ್ ಮಾಡ್ಬೇಕು. ಜರ ಧೂಳಾಗೈತಿ. ಸೊ ಈ ವಾಟರ್ ವಾಶ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಒಂದು ಟೆಸ್ಟ್ ಮಾಡ್ಕೊಂಬರ್ತಾರೆ ಫಸ್ಟ್. ಹೋಗೋರು ಏನೇನು ಹ್ಯಾಂಗೆ ನೋಡ್ಕೊಂಡು ಆಮೇಲೆ ಹಚ್ತಾರೆ ತಂದಿಲ್ಲಿ. ನಮ್ಮ ಅಲ್ಲೋಣ ಗಾಡಿ ತೊಳಿಲತ್ತಾರ. ಪೂರಾ ಹೊಲ್ಸಾಗಿತ್ತು. ಸರ್ವಿಸ್ ಮುಗೀತು. ಅದ್ರ ಸಲಕ್ ಮತ್ತೆ ವಾಟರ್ ವಾಶ್ ಮಾಡ್ತಾರೆ. ವಾಟರ್ ವಾಶ್ ಮಾಡಿಸಿ ಒಂದು ಚಕ್ ಅಂತ ಮತ್ತೆ ತಯಾರಾಗ್ತದೆ ಗಾಡಿ ನಮ್ದು. ಮತ್ತೆ ರೈಡ್ ಮಾಡಕ್ಕೆ ರೆಡಿ ಆಗ್ತದೆ ಪೂರಾ. ನಿನ್ನೆ ಪಂಜಾಬ್ನಾಗ ಒಂದು ರೈತರ ಫಾರ್ಮರ್ ಸ್ಟ್ರೈಕ್ ಇತ್ತಲ್ಲಿ. ಆ ಸ್ಟ್ರೈಕ್ ಸಲಕ ನಮ್ಗೆ ಆ ರೋಡ್ ಕ್ಲೋಸ್ ಇದೆ. ಬೇರೆ ರೋಡಿಗೆ ಬಂದೆವು. ಈ ಪರಿ ಧೂಳು ಎದ್ದದ ಅದಕ್ಕೆ. ಸೊ ಅದಾದ್ಮೇಲೆ ಇವು ಪೂರಾ ಹುಳ ಬಡ್ದು ಸತ್ತವ. ಪೂರಾ ಹಿಂಗೆಲ್ಲ ಬಿಟ್ಟೈತೆ ಅದು.
ಸೊ ಗಾಡಿ ವಾಟರ್ ವಾಶ್ ಮಾಡ್ಬೇಕಂತ ಪಾಪ ಮೋಟ್ರ್ ಚಾಲು ಮಾಡತ್ತಾರ ಲೈಟ್ ಅದಾವ ಏನು ಮಾಡೋದು ನೀಟಾಗಿ ಕೂತ್ಬಿಡೋದು ಇಲ್ಲೇ ಸುಮ್ಮನೆ ಬರತಾನ ಕೈಕೊಂಡು ಕೊಡೋದು ನಾಷ್ಟ ಮಾಡಬೇಕಂದ್ರೆ ಹೋಟೆಲ್ ಕಿಲ್ಲ ಮುಂದೆ ಅಂತ ತ್ರಿಬಲರೇ ಹೋಗತ್ತಲ್ಲ ಒಂದು ಗಾಡಿ ಮ್ಯಾಗ ಸೊ ವೇಟ್ ಮಾಡ್ಬೇಕಾದ್ರೆ ಸೊ ನಾವು ನಮ್ಮ ಗಾಡಿ ಲೈಟ್ ಆಗಂತ ಇಲ್ಲೇ ಹಚ್ಚಿವಿ ಪಾಪ ಯಾರೇ ಓನರೇ ಬರ್ಲತ್ತಾರ ನಮ್ಗೆ ನಾಷ್ಟ ಮಾಡ್ಲಕ್ಕ ಕರ್ಕೊಂಡು ಹೋಗ್ಲಕ್ಕ ಅವರೇ ಬಿಡ್ತಾರೆ ನಾಷ್ಟಕ್ಕೆ ತ್ರಿಬಲ್ ಅಂತ ತಂದಾಗ ಅವ್ರು ನಮ್ಮ ಕಾರ್ ತಗೊಂಡಿದ್ರು ಅವ್ರು ಗಾಡಿ ನಾವಿಬ್ರು ನಾವು ಬಂತೀವಿ ಇವ್ರ ಸಂಗಟ ಅಂತೇಳಿ ಇವರು ಎಲ್ಲ ಬಟ್ಟೆ ಪಂಜಾಬಿದವ್ರು ಅಂತಾರಲ್ಲ ಸೊ ಇಲ್ಲ ಅಂಕಲ್ ಮಾಡ್ಲತ್ತಾರ ಸೊ ಇದು ಕುಲ್ಚಾ ಬಂತು ಹೊರಗೆ ಇಲ್ಲಿ ಒಳಗೆ ಹೊಡೆದಾರೆ ಇದಕ್ಕೆ ಸನೀಪ್ ಹೋಗೋದಾಗಲ್ಲ ಗರಂ ಗರಂ ಅದು ಫುಲ್ ಇದು ಅಂಕಲ್ ತೆಗೆದ ಇಲ್ಲಿ ಹಚ್ಚಾರ ಒಳಗೆ ಸೇಮ್ ತಂದೂರಿ ಪ್ಲೇನೆ ಸೊ ಕುಲ್ಚಾ ಬಂದು ಪ್ಲೇಟ್ನಾಗ ಸೊ ಹೊಟ್ಟೆ ಬರೋದೊಂದು ಹಾಕ್ಯದ ಈಗ ಹೊಟ್ಟೆನೂ ಬರ್ತಾವ ಹಂಗೆ ಈಗ ಸೊ ಇದು ಚಲೋ ಅದ ಇದು ಒಂಥರ ಕಚೂರಿನೇ ಇದು ಟೇಸ್ಟ್ ಇದ್ದಂಗೆ ಅದ ಬಟ್ ಈ ಕುಲ್ಚಾನಾಗ ಆಲೂಗಡ್ಡೆ ಹಾಕಿ ಆಮೇಲೆ ಚಪಾತಿ ಮಾಡ್ತೀವಿ ಮಾಡಿ ಬಟ್ರ್ ಹಚ್ಚಿ ಕೊಡ್ತಾರೆ ಈ ಅಮೂಲ್ ಬಟರ್ ನಮ್ಗೆ ಸೊ ನಮ್ಮದು ನಾಷ್ಟದೆಲ್ಲ ಆಯಿತು ನೆಕ್ಸ್ಟ್ ಏನೋ ಸ್ಪೆಷಲ್ ಲಸ್ಸಿ ಅಂತೇಳಿ ಅವರೇ ಹೇಳಿದ್ರು ಸೊ ಅವರೇನು ಜೊತೆಗೆ ಕರ್ಕೊಂಡು ಲಸ್ಸಿ ಕುಡಿದು ಸ್ವೀಟ್ ಲಸ್ಸಿ ಇದು ಫುಲ್ ಒಂದು ಗ್ಲಾಸ್ 1 ಲೀಟರ್ ಗ್ಲಾಸ್ ಆಗ್ಯದ ಇದು ಪೂರಾ ಏನಿಲ್ರಿ ನಿಮ್ದು ನೀವು ನಮ್ಮದು ನಾವು ಏನಿಲ್ಲಪ್ಪ ಇದೇ 1 ಲೀಟರ್ ಅದ 1 ಲೀಟರ್ ಅದ ಇದು ಈ ಅಂಕಲ್ ಬಲ್ಲಿ ಲಸ್ಸಿ ಕುಡ್ದೆವು ಲಸ್ಸಿ ಬರೀ 50 ರೂಪಾಯಿ ಒಂದು ಗ್ಲಾಸ್ ಆ ಗ್ಲಾಸ್ 1 ಲೀಟರ್ ಆಗ್ಯದ ಪೂರಾ ಆ ಲಸ್ಸಿ ಕುಡಿದ್ರಲ್ಲ ಇದು ಹೆಂಗೆ ಹೊಂಟದ ಈಗ ಇಮಿಡಿಯೇಟ್ ರಿಯಾಕ್ಷನ್ ಹೆಂಗೆ ಇದು ಕೊಡ್ತಾರಲ್ಲ ಈಗ ಏನ್ರಿ ಆಕಳುಗಳಿಗೆ ಮನುಷ್ಯರಿಗೆ ದನಗಳಿಗೆ ಇಂಜೆಕ್ಷನ್ ಹೊಡಿತಾರಲ್ಲ ಸುದ್ದಿಂದು ಈಗ ಹಂಗೆ ಆಗತ್ತೆ ನನಗೆ ಹುಡುಗಿಗೆ ಅದು ಬಿರುಸು ಬಿದ್ದು ಹೊಂಟದ ಆರಾಮ್ ಎ ಸಿ ರೂಮ್ ನಾವು ಬೆಡ್ ಹಾಕೊಂಡ್ರೆ ಇವನೇ ಸಂಬಳಿಂದ ನಮ್ಮ ಗಾಡಿ ವಾಟರ್ ವಾಶ್ ಕೊಟ್ಟಿದ್ದು ಕರೆಂಟ್ ಇನ್ನೂ ಬರ್ಲಾಗ್ಯಾವ ಕರೆಂಟ್ ಬರಲಿ ಬಿಡ್ಲಿ ಏನೇ ಕಾಣಕಪ್ಪ ಹೊಟ್ಟೆ ಪೂಜೆ ಆಗ್ಯದ ಈಗ ಗಾಡಿ ಇರೋ ಸರ್ವಿಸ್ ಆಗ್ಯದ ಆಮೇಲೆ ಯಾವಾಗಾರ ತೊಗೊಳ್ತಿರೋದು ಮತ್ತೆ ಹಟ್ಟಿ ಪೂಜೆ ಆಗ್ಯದ ಈಗ ಗಾಡಿ ಲೈಟ್ ಆಗ್ಯಾಕೆ ಬರ್ಲಕ್ಕ ಏನಕ್ಕೆ ಹಾಲಕ್ಕ ಸೊ ಬೆಸ್ಟ್ ನೀವು ರೂಮಿಗೆ ರೆಸ್ಟ್ ಮಾಡಿದ್ರೆ ಭಾಳ ಬೆಸ್ಟ್ ಆಯ್ತು ನಮ್ಗೆ ತುಂಬ ಒಂದು 2 ತಾಸು ನಿಜ ರಾತ್ರಿ ನೀವು ನಿಜಾಗಿಲ್ಲ ಕರೆಕ್ಟ್ ಅಂತ ಸೊ ನಮ್ಮ ಗಾಡಿದೆಲ್ಲ ನೀಟಾಗಿ ಕೆಲಸ ಮುಗೀತು ನಾವು ಇಟ್ಟು ನಾಷ್ಟ ಗಿಷ್ಟ ಮಾಡೋಕೆ ಹೋಗಿದ್ದು ಇನ್ನೂ ಭೀ ಕರೆಂಟ್ ಬರಲಿಲ್ಲ ವಾಸ ಆಗಲಿಲ್ಲ ಸೊ ಇದು ರಾಯಲ್ ಎನ್ಫೀಲ್ಡು ಜಿಲ್ ಬುಲೆಟ್ ರಿಪೇರ್ ಅಂತ ಇದು ಸೊ ಪಂಜಾಬ್ನಾಗ ಅಮೃತ್ಸರ್ನಾಗ ಸೊ ಇಲ್ಲಿ ಸಮೀಪದ ರೋಡಿಗೆ ಸರ್ಕಲಿಗೆ ಅದ ಸೊ ಭಾರಿ ರೆಸ್ಪಾನ್ಸ್ ಕೊಟ್ಟರು ಸೊ ಅವ್ರಿಗೆ ಒಂದು ಎಷ್ಟು ಥ್ಯಾಂಕ್ ಯು ಇದ್ರು ಪಾಪ ಲೇಬರ್ ಚಾರ್ಜ್ ಬರೀ 200 ರೂಪಾಯಿ ತೊಗೊಂಡ್ರು ಅವ್ರಿಗೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ನಮ್ಮ ಹೋಟೆಲ್ಗೆ ಬಂದೆವು ಒಂಥರ ಆಯಿಲ್ ಹೊಡೆದಿತ್ತು ಆಯಿಲ್ ಹಿಡ್ಕೊಂಬಂದು ವಾಪಸ್ 1 ಲೀಟ್ರ್ ಹೊಡೆದು ಆಯಿಲ್ಲ ಸೊ ಯಾಕಂದ್ರೆ ನಮ್ಮಲ್ಲಿ 2 ಗಾಡಿ 4 ಲೀಟ್ರ್ ತೊಗೊಂಡಿದ್ದು ಅದರ 4 ಲೀಟ್ರ್ ಎಷ್ಟು ಯೂಸ್ ಆಗಿ 4 ನಂಗೆ ಯೂಸ್ ಆಗೈತಿ 1 ಲೀಟ್ರ್ ವಾಪಸ್ ನಮ್ಗೆ ಕೊಟ್ರೆ ಸೊ ನೆಕ್ಸ್ಟ್ ಎಲ್ಲ ಸರ್ವಿಸ್ ಮಾಡಿದ್ರೆ ಬೇಕಾಗ್ತದೆ ಈಗ ರೆಡಿಯಾಗಿ ಮತ್ತೆ ಹೊರಗೆ ಹೋಗ್ಬೇಕು ಸೊ ನಾವು ನೆಕ್ಸ್ಟ್ ಬ್ಲಾಗ್ನ ಸಿಗೋಮಂತ ನಮ್ಮ ಬ್ಲಾಗಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್